ಹಲೋ ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಕೇಂದ್ರದಿಂದ ಆದಂತಹ ಬಜೆಟ್ನಲ್ಲಿ ಆಗಿರುವಂತಹ ಏನೇನೆಲ್ಲ ಚೇಂಜಸ್ ಆಗಿದೆ 2026ರಲ್ಲಿ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಯಾವುದು ಏರಿಕೆ ಆಗಿದೆ, ಹಾಗೆ ಯಾವುದು ಇಳಿಕೆ ಕಂಡಿದೆ ಅನ್ನೋದನ್ನ ಕೂಡ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹಾಗೆ ನೀವಿನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಸೊ ಬನ್ನಿ, ಕೇಂದ್ರದಿಂದ ಆದಂತಹ ಬಜೆಟಲ್ಲಿ ಏನೇನೆಲ್ಲ ಆಗಿದೆ, ಏನೇನು ಚೇಂಜಸ್ ಆಗಿದೆ ಅನ್ನೋ ಹಾಗಿದ್ರೆ, ಮೊದಲನೇದಾಗಿ ನಾವು ನೋಡಬೇಕಾದಂತಹ ವಿಷಯ ಅಂದರೆ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಇಳಿಕೆಯನ್ನು ಕಂಡಿದೆ. ಹಾಗೆ ದೇಶಾದ್ಯಂತ ಯಾವ ವಸ್ತು ಬೆಲೆ ಏರಿಕೆ ಹಾಗೂ ಇಳಿಕೆಯನ್ನು ಅನ್ನೋದನ್ನು ಕೂಡ ನೋಡೋಣ. ಹಾಗೆ ಮದ್ಯಪ್ರಿಯರಿಗೆ ಬ್ಯಾಡ್ ನ್ಯೂಸ್ ಅಂತೂ ಇದೆ ಈ ಬಾರಿ. ಹಾಗೆ ಯಾವ ವರ್ಗಕ್ಕೆ ಎಷ್ಟು ಮನ್ನಣೆ ಸಿಗುತ್ತೆ ಅಂದರೆ, ಕ್ಯಾಟಗರೈಸ್ ಮಾಡಿರುವಂತಹ ವರ್ಗಗಳು ಯಾವ್ದ್ಯಾವ್ದಿದೆ, ಅದರಲ್ಲಿ ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ಅಮೌಂಟ್ ಇದೆ ಅನ್ನೋದನ್ನ ಕೂಡ ನೋಡೋಣ. ಹಾಗೆ ಕ್ಯಾನ್ಸರ್ ಹಾಗೆ ಡಯಾಬಿಟೀಸ್ ಅವರ ಒಂದು ಮೆಡಿಸಿನ್ ಮೇಲೆ ಟ್ಯಾಕ್ಸ್ಗಳನ್ನ ಕೂಡ ಕಮ್ಮಿ ಮಾಡಿದ್ದಾರೆ. ಹಾಗೆ ಆದಾಯ ತೆರಿಗೆ ವಿಚಾರದಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಇದೆ ಈ ಸರಿ. ಸೊ ನೋಡೋಣ ಬನ್ನಿ ಒಂದೊಂದಾಗೆ. ಹೇಳಿದ್ನಲ್ಲ, ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಮೊದಲನೇದಾಗಿ ನಾವು ನೋಡಬೇಕಾದಂತಹ ಒಂದು ವಿಷಯ ಏನಪ್ಪ ಅಂತ ಅಂದರೆ, ನಮ್ಮ ಮೊಬೈಲ್ ಆಕ್ಸೆಸರೀಸ್ ಆಗಿರ್ಬೋದು ಅಥವಾ ಮೊಬೈಲ್ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು, ಪ್ರತಿಯೊಂದರದ್ದು ಕೂಡ ಅಮೌಂಟ್ ರೇಟ್ ಏನಿದೆ ಅದರಲ್ಲಿ ವೇರಿ ಆಗಿದೆ. ಹಾಗೆ ಮೊಬೈಲ್ ಚಾರ್ಜರ್ ಆಗಿರ್ಬೋದು, ಸ್ಪೇರ್ ಪಾರ್ಟ್ಸ್ದಾಗಿರ್ಬೋದು, ರೇಟ್ ಒಂದು ಕಮ್ಮಿ ಆಗಿರುತ್ತೆ. ಯಾವುದೇ ಸ್ಯಾಮ್ಸಂಗ್ ಆಗಿರ್ಬೋದು, ಐಫೋನ್ ಆಗಿರ್ಬೋದು, ಎಲ್ಲದರದ್ದು ಕೂಡ ಸ್ವಲ್ಪ ಮಟ್ಟಿಗೆ ರೇಟ್ ಕಮ್ಮಿ ಆಗಿದೆ. ಹಾಗೆ ಅದಕ್ಕೆ ಆದಂತಹ ಟ್ಯಾಕ್ಸ್ ಏನಾಗ್ತಾ ಇದ್ರು ಅದರಲ್ಲೂ ಕೂಡ ರೇಟ್ ಸ್ವಲ್ಪ ವೇರಿ ಆಗಿದೆ ಅಂತಲೇ ಅನ್ಬೋದು. ಸೊ ನಾನು ಹೇಳಿದಾಗೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಸ್ವಲ್ಪ ಚೇಂಜಸ್ ಆಗಿದೆ. ಫಾರ್ ಎಕ್ಸಾಂಪಲ್, ಕ್ಯಾನ್ಸರು ಹಾಗೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಟ್ಯಾಕ್ಸಿಂದ ಏನು ಬರ್ತಿತ್ತು ಅದರಿಂದ ಸ್ವಲ್ಪ ಮುಕ್ತಿಯನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಏನು ಮಾರಣಾಂತಿಕವಾದಂತಹ ರೋಗಗಳು ಯಾವ್ದ್ಯಾವ್ದಿದೆ, ಈ ಡಯಾಬಿಟಿಕ್ಕಿಂದ ಬರುವಂತಹದ್ದಾಗಿರ್ಬೋದು ಅಥವಾ ಕ್ಯಾನ್ಸರ್ನಿಂದ ಸಫರ್ ಮಾಡೋದಾಗಿರ್ಬೋದು, ಅವರ ಒಂದು ಮೆಡಿಸಿನ್ಗೆ ಖರ್ಚಾಗುವಂತಹ ಏನು ಖರ್ಚಿತ್ತು ಸೊ ಅದನ್ನು ಕಮ್ಮಿ ಮಾಡಿದ್ದಾರೆ, ಮೆಡಿಸಿನ್ಸ್ ಖರ್ಚು. ಹಾಗೆ ಅದಾದಮೇಲೆ ಫಾರಿನ್ ಟ್ರಿಪ್ಪು, ಪ್ಯಾಕೇಜಸ್ ಟ್ರಿಪ್ಪು, ಅದಕ್ಕೆಲ್ಲ ನಾವು ಹೋಗ್ತೀವಲ್ಲ, ಅದರಲ್ಲೂ ಕೂಡ ಅಷ್ಟೇ 5% ಟ್ಯಾಕ್ಸ್ ಇತ್ತು, ಈಗ 3% ಆಗಿದೆ TCA ಟ್ಯಾಕ್ಸಸ್ಸು. ಅದಾದಮೇಲೆ ಸ್ಪೋರ್ಟ್ಸ್ಗೆಲ್ಲ ಎನ್ಕರೇಜ್ ಮಾಡಬೇಕು ಜನಗಳಿಗೆ ಅಂತ ಅನ್ನೋ ಒಂದು ಮೈಂಡ್ ಇದರಲ್ಲಿ ಇಟ್ಕೊಂಡು ಸ್ಪೋರ್ಟ್ಸ್ಗೆ ಎನ್ಕರೇಜ್ ಮಾಡ್ತಾ, ಸ್ಪೋರ್ಟ್ಸ್ನಲ್ಲಿ ಇರುವಂತಹ ಐಟಮ್ಸ್ ಆಗಿರ್ಬೋದು ಅದರದ್ದು ಏನು ಟ್ಯಾಕ್ಸ್ ಏನೇನು ಹಾಕ್ತಿದ್ರು ಅದನ್ನೆಲ್ಲ ಕಮ್ಮಿ ಮಾಡ್ತಾ ಇದ್ದಾರೆ. ಹಾಗೆ ಪ್ರೈಸ್ ಕೂಡ ಕಮ್ಮಿ ಮಾಡಿದ್ದಾರೆ ಅದರದ್ದು. ಹಾಗೆ ನಮ್ಮ ಏನು ಸುತ್ತಮುತ್ತಲಿನ ವಾಯುಮಾಲಿನ್ಯವನ್ನು ನೋಡಿ, ಹಾಗೆ ಎಲೆಕ್ಟ್ರಿಕ್ ಬಳಕೆ ಜಾಸ್ತಿ ಮಾಡಬೇಕು, ಚಾರ್ಜ್ ಮಾಡಿಕೊಂಡು ವೆಹಿಕಲ್ನ ಓಡಿಸೋದಾಗಿರ್ಬೋದು, ಎಲ್ಲ ಗಮನವನ್ನು ಹರಿಸಿ ಅದರ ಮೇಲೆ ಗಮನ ಇಟ್ಕೊಂಡು ಅವ್ರು ಈ ಸಲ ಏನು ಮಾಡಿದ್ದಾರೆ ಅಂತ ಅಂದರೆ, ಎಲೆಕ್ಟ್ರಿಕ್ ವೆಹಿಕಲ್ಗೆ ಬಳಸುವಂತಹ, ಬ್ಯಾಟ್ರಿಗೆ ಬಳಸುವಂತಹ ಲಿಥಿಯಂ ಅನ್ನುವಂತಹ ಏನು ಹಾಕ್ತಾರಲ್ಲ ಅದರದ್ದು ಟ್ಯಾಕ್ಸ್ನ ಕೂಡ ಕಮ್ಮಿ ಮಾಡಿದ್ದಾರೆ. ಹಾಗೆ ಸೋಲಾರ್ ಪ್ಯಾನಲ್ದು ಕೂಡ ರೇಟ್, ಸೋಲಾರ್ಗೆ ರಿಲೇಟೆಡ್ ಪ್ಯಾನಲ್ಸ್ಗಳು ಬರುತ್ತಲ್ಲ, ಸೊ ಅದರದ್ದು ಕೂಡ ರೇಟ್ನ ಕಮ್ಮಿ ಮಾಡಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ವೆಹಿಕಲ್ಸ್ನ ಬಳಸೋಕ್ಕಿಂತ ಎಲೆಕ್ಟ್ರಿಕ್ ವೆಹಿಕಲ್ ಬಳಸಿ ಚಾರ್ಜ್ ಹಾಕ್ಕೊಂಡು ಬಳಸಬೇಕು ಅನ್ನುವಂತಹ ಒಂದು ಮೈಂಡ್ ಸೆಟ್ಟನ್ನು ಇಟ್ಕೊಂಡು ಅವರು ಎಲೆಕ್ಟ್ರಿಕ್ ಗಾಡಿಗಳ ರೇಟು ಕೂಡ ಕಮ್ಮಿ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಹಾಗೆ ಇನ್ನು ಯಾವುದಕ್ಕೆ ಜಾಸ್ತಿ ಟ್ಯಾಕ್ಸು ಅಂತ ನೋಡೋ ಹಾಗಿದ್ರೆ, ಸಿಗರೇಟ್ ಹಾಗೆ ತಂಬಾಕು, ಆ ಒಂದು ವಿಚಾರವಾಗಿ ಹೇಳೋ ಹಾಗಿದ್ರೆ ಅದರದ್ದು ರೇಟ್ ತುಂಬ ಜಾಸ್ತಿ ಮಾಡಿದ್ದಾರೆ. ಹಾಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಕ್ಕೆ ನಮಗೆ ಲಾಸ್ಟ್ ಡೇಟ್ ಏನೇನು ಇರ್ತಿತ್ತು ಅದನ್ನೆಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅದು ಒಂದು. ಹಾಗೆ ಅದು ಏಪ್ರಿಲ್ 1ಗೆ ಅದರದ್ದು ಗೈಡ್ಲೈನ್ಸ್ ಬರುತ್ತೆ ಅಂತ ಹೇಳಿದ್ದಾರೆ, ನೋಡೋಣ. ಇನ್ನು ಫಾರ್ಮರ್ಸ್ ರೈತರ ವಿಚಾರಕ್ಕೆ ಬರೋ ಹಾಗಿದ್ರೆ, PM ಕಿಸಾನ್ ಯೋಜನೆಯಲ್ಲಿ ಏನು ಅಮೌಂಟ್ ಬರ್ತಿತ್ತು ಅದಕ್ಕೆ ಲೆಟರ್ಸ್ ಎಲ್ಲ ಬರೆಸಿ ಎಲ್ಲ ಮಾಡಿದರು, ಸೊ ಜಾಸ್ತಿ ಮಾಡಲಿ ಅಂತ. ಬಟ್ ಅದರಲ್ಲಿ ಏನೂ ಚೇಂಜಸ್ ಆಗಿಲ್ಲ, ರೈತರಿಗೆ ಬೇಜಾರೇ ತಂದಿದೆ ಅಂತಲೇ ಅನ್ಬೋದು. ಹಾಗೆ ಅದ್ರ ಬದಲಾಗಿ ಇವರು ಏನು ಮಾಡಿದ್ದಾರೆ ಅಂದರೆ, ಕ್ರಾಪ್, ಕೋಕೋನಟ್ ಆಗಿರ್ಬೋದು ಅಥವಾ ಸ್ಯಾಂಡಲ್, ಗಂಧ,
ಗೋಡಂಬಿ ಇದ್ರ ಬೆಲೆಗಳನ್ನೆಲ್ಲ ಸ್ವಲ್ಪ ಏರಿಕೆ ಮಾಡಬೇಕು ಅನ್ನೋದು ಆಗಿದೆ. ಕೋಸ್ಟಲ್ ರೀಜನಲ್ಲಿ ಏನೇನು ಬೆಳೀತಾರೆ ಅದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು ಅದ್ರದ್ದು ರೇಟು ಅಂತ ಆಗಿದೆ. ಇದಾಗಿದೆ. ಆಮೇಲೆ ಇನ್ನೊಂದು ಏನು ಅಂತ ಅಂದರೆ ಫಾರ್ಮರ್ಸ್ಗೆ ಅಂದರೆ ರೈತರಿಗೆ AI ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅವರು ಆ AI ಟೆಕ್ನಾಲಜಿ ಹೆಲ್ಪ್ ಥ್ರೂ ಅವರು ಕೆಲಸನ ಮಾಡ್ಕೊಳ್ಳೋಕ್ಕೆ ಏನಾದ್ರು ಹೆಲ್ಪ್ ಆಗುವಂತಹ ಏನಾದರೂ ಐಡಿಯಾಸ್ನ ತಗೋಬೋದು ಅನ್ನೋದು ಕೂಡ ಬಂದಿದೆ. AI ಟೆಕ್ನಾಲಜಿನ ಬಳಸ್ಕೊಂಡು ಫಾರ್ಮರ್ಸ್ ಅವರ ಕ್ರಾಪ್ ಬೆಳವಣಿಗೆಗಾಗಿರ್ಬೋದು ಯಾವುದಕ್ಕೆ ಆದರೂ ಅದನ್ನು ಉಪಯೋಗಿಸಿ ಅಂತ ಹೇಳಿದ್ದಾರೆ. ಹಾಗೆ ಬಯೋಫಾರ್ಮಾ ಎನರ್ಜಿ ಬಳಕೆನ ಮಾಡಬೇಕು ಅಂತಲೂ ಕೂಡ ಆಗಿದೆ. ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಅಂತೂ ಆಗಿದೆ. ಇದು ನಮಗೆ ಪಕ್ಕ ಅಂದರೆ 100ಗೆ 99.9% ಆದಂತಹ ಚೇಂಜಸ್ ಇದಾಗಿದೆ. ಇನ್ನೂ ಪಾರ್ಟ್ 2 ಪಾರ್ಟ್ 3 ಬರ್ತಾ ಹೋಗುತ್ತೆ. ಸ್ಟೇ ಟ್ಯೂನ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬಜೆಟಲ್ಲಿ ಇಷ್ಟೆಲ್ಲ ಚೇಂಜಸ್ ಆಗಿದೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು.